ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಇಲ್ಲಿ ರಾಮಾಚಾರಿ ಫೋನ್ ಹಿಡ್ಕೊಂಡು ಕೃಷ್ಣಂಗೆ ಫೋನ್ ಮಾಡ್ತಾಳೆ. ಇದೇ ನಂಬರಿಂದ ಅಲ್ವಾ ಫೋನ್ ಬಂದಿದ್ದು, ಫೋನ್ ಮಾಡೋಣ ಇರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾನೆ. ಆದರೆ ರೀಚ್ ಆಗೋದಿಲ್ಲ. ಇದೇ ನಂಬರಿಂದ ತಾನೇ ಮಾಡಿದ್ದವನು, ಯಾಕೋ ರೀಚ್ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಚಾರು ದಿಗಂತ್ನ ಕರ್ಕೊಂಡು ರಾಮಾಚಾರಿ ರೂಮ್ ಹತ್ರ ಬರ್ತಾಳೆ. ರೂಮ್ ಹತ್ರ ಬಂದ ತಕ್ಷಣ ಬಂದು ಒಳಗಡೆ ಸೇರ್ಕೊತಾಳೆ. ಆದರೆ ದಿಗಂತ್ನ ಮಾತ್ರ ಹೊರಗಡೆನೇ ನಿಲ್ಸಿರ್ತಾಳೆ. ಯಾಕೆ ಈ ಥರ ಮಾಡ್ತಿದ್ಯಾ, ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಅಂದರೆ ಮಾಮ್ ಇದ್ರಲ್ಲ ಅದಕ್ಕೋಸ್ಕರ. ಇನ್ನೊಂದು ದಿನ ಮಂಟಪದಲ್ಲಿ ನಿನಗೆ ಪರಿಚಯ ಮಾಡಿಸ್ತೀನಿ, ಸರಿ ಬಾಯ್ ಹೊರಡು ಅಂದ್ಬಿಟ್ಟು ಒಳಗಡೆ ಬರ್ತಾಳೆ. ಒಳಗಡೆ ಬಂದ್ಬಿಟ್ಟು ನೀನು ಬರಬೇಡ ಅಂದರೆ ನಾನು ಬರದೇ ಇರೋಕ್ಕಾಗುತ್ತಾ ಅಂದ್ಬಿಟ್ಟು ರಾಮಾಚಾರಿ ಹತ್ರ ಬಂದು ಯಾಕೆ ಮೇಡಮ್ ಈ ಥರ ಮಾಡ್ತೀರಾ ಹಾಗೆ ಹೀಗೆ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಕೊನೆಗೆ ಮದುವೆ ಮುಗಿಯೋವರೆಗೂ ನಿನಗೆ ಕಾಟ ಕೊಡಲ್ಲ, ಒಂದು ಮುದ್ದು ಕೊಟ್ಬಿಡು ಸಾಕು ಅಂತ ಕೇಳ್ತಾಳೆ. ಸರಿ ಆಯಿತು, ಮದುವೆ ಮುಗಿಯೋವರೆಗೂ ಕಾಟ ಕೊಡಲ್ವಾ, ಕೊಡ್ತೀನಿ ಅಂತ ಒಪ್ಕೋತಾನೆ. ಆದರೆ ನನಗೆ ಇಲ್ಲಿ ಬೇಡ, ಎಲ್ಲರೂ ಮುಂದೆ ಕೊಡಬೇಕು ಅಂತ ಪ್ರಾಮಿಸ್ ತೊಗೊಂಡು ಅಲ್ಲಿಂದ ಚಾರು ಹೊರಟೋಗ್ತಾಳೆ. ಆಮೇಲೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಫುಲ್ಲು ಫ್ಯಾಮಿಲಿ, ಚಾರು, ರಾಮಾಚಾರಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋ ಮಧ್ಯದಲ್ಲಿ ಚಾರುಗೆ ಅಂದರೆ ಮುದ್ದು ಕೊಡ್ತಾನೆ ರಾಮಾಚಾರಿ. ಅದನ್ನು ವೈಶಾಖಗೆ ತೋರಿಸ್ತಾಳೆ ಹೆಂಗೆ ಅಂತ. ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನಾರಾಯಣಾಚಾರ್ಯ ಅವರು ಎಲ್ಲರನ್ನೂ ವಿಚಾರಿಸ್ಕೋತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ವೈಶಾಖ ಬಂದು ಅಡ್ಡಗಟ್ಟಿ ಮಾತಾಡಿಸ್ತಾಳೆ. ಈ ಸಂಭ್ರಮ, ಈ ಸಂತೋಷ ನಮ್ಮನೆಯಲ್ಲೂ ಇತ್ತು, ನಮ್ಮ ಅಕ್ಕನ ಮದುವೆ ನಡೀತಾ ಇತ್ತು. ಆ ಟೈಮಲ್ಲಿ ನೀನು ಬಂದು ಮಾಡಿರೋ ಎಡವಟ್ಟಿಂದನೇ ನಮ್ಮ ಮನೆ ಛಿದ್ರ ಆಗೋಯ್ತು. ಎಲ್ಲೋ ಹೋಗಿರೋ ಅಕ್ಕ ಇನ್ನೂ ಬರಲಿಲ್ಲ, ನಮ್ಮ ಅಮ್ಮಂಗೆ ಬುದ್ಧಿ ಭ್ರಮಣೆ ಆಯಿತು, ನಮ್ಮ ಸಂಸಾರ ಈ ಥರ ಬೀದಿ ಪಾಲಾಯಿತು. ಅದೇ ರೀತಿ ಇವತ್ತು ನಾನು ಮಾಡ್ತೀನಿ, ಮದುವೆ ನಿಲ್ಲಿಸ್ತೀನಿ, ನಿಮ್ಮನ್ನ ಅಟ್ಟಕ್ಕೇರಿಸಿ ಮತ್ತೆ ಬೀಳಿಸ್ತೀನಿ ಅಂತ ನಾರಾಯಣಾಚಾರ್ಯ ಅವ್ರ ಜೊತೆ ಚಾಲೆಂಜ್ ಮಾಡಿ ವೈಶಾಖ ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದು ಕಡೆ ರಾಮಾಚಾರಿ ರೂಮಿಗೆ ಮತ್ತೆ ಬಂದು ಚಾರು, ನನಗೆ ಯಾಕೋ ಭಯ ಆಗ್ತಿದೆ ರಾಮಾಚಾರಿ, ಮದುವೆ ನಡೆಯಲ್ಲ ಅಂತ ಅನಿಸ್ತಿದೆ, ಗೌರಿ ಪೂಜೆ ಮುಂಚೆ ತಾಳಿ ತೆಗಿಬೇಕು ಅಂತಾರೆ, ತುಂಬ ಭಯ ಆಗ್ತಿದೆ ಅಂತ ಅಳ್ತಾ ಇರ್ತಾಳೆ. ಆ ಥರ ಏನೂ ಆಗಲ್ಲ ಮೇಡಮ್, ಖುಷಿಯಾಗಿರಿ ಅಂತ ರಾಮಾಚಾರಿ ಹೇಳ್ತಾನೆ. ಲಾಸ್ಟಲ್ಲಿ ರಾಮಾಚಾರಿ ನಿನ್ನನ್ನು ಬಿಟ್ಟು ಹೋಗಲ್ಲ ಚಾರು ಮೇಡಮ್ ನಾನು ಅಂತ ಹೇಳಿ ಎಲ್ಲ ಕನ್ವಿನ್ಸ್ ಮಾಡ್ತಾನೆ. ಆದರೂ ದುಷ್ಟರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ರಾಮಾಚಾರಿ, ಎಲ್ಲಿ ದೂರ ಆಗ್ಬಿಡ್ತೀವೋ ಅಂತ ಭಯ ಅಷ್ಟೇ ಅಂತ ಹೇಳಿಬಿಟ್ಟು ಫುಲ್ಲು ಅಳ್ತಾನೆ ಇರ್ತಾಳೆ. ಆಗ ರಾಮಾಚಾರಿ ಸಮಾಧಾನ ಮಾಡ್ತಾನೆ. ಮತ್ತು ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಗೌರಿ ಪೂಜೆಗೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಕೂತಿರ್ತಾರೆ. ಇನ್ನೇನು ತಾಳಿ ತೆಗಿಬೇಕು ಅನ್ನೋ ಟೈಮ್ಗೆ ಮಂಜರಿ ಕ್ವೆಶನ್ ಕೇಳ್ತಾಳೆ, ಮೊದಲೇ ಕಟ್ಟಿರೋ ತಾಳಿ ಮೇಲೆ ಇನ್ನೊಂದು ತಾಳಿ ಕಟ್ಬೋದಾ ಅಂತ. ಇಲ್ಲ, ಶಾಸ್ತ್ರೋತ್ರವಾಗಿ ಅದನ್ನು ತೆಗಿಬೇಕು, ತೆಗ್ದಾದ್ಮೇಲೆ ಒಳ್ಳೆ ಮುಹೂರ್ತ ಇದೆಯಮ್ಮ, 100 ಕಾಲ ಚೆನ್ನಾಗಿ ಬಾಳ್ತೀರಾ ಇಬ್ಬರು, ಇಷ್ಟ ದೇವರನ್ನ ನೆನೆಸ್ಕೊಂಡು ತಾಳಿ ತೆಗ್ದುಬಿಡು ಅಂದಾಗ ಚಾರು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ತುಂಬ ನೋವಿಂದ ತಾಲಿನ ತೆಗಿತಾಳೆ. ಈ ಕಡೆ ಮಾನ್ಯತಾ ಹಾಗೆ ಇವರೆಲ್ಲ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಮಾತಾಡ್ಕೋತಾ ಇರ್ತಾರೆ. ಇನ್ನೇನಿದ್ರು ರಾಮಾಚಾರಿನ ಅರೆಸ್ಟ್ ಮಾಡಿಸೋದು ಒಂದೇ ಬಾಕಿ, ಎಲ್ಲ ಪ್ಲ್ಯಾನ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳ್ತಾರೆ. ಆದರೆ ವೈಶಾಖ ಮಾತ್ರ ಡೌಟಿಂದ ಕೇಳ್ತಾ ಇರ್ತಾರೆ, ಅರೆಸ್ಟ್ ಆದ್ರೂ ನಿಮ್ಮ ಮಗಳು ಮದುವೆ ಆಗ್ತಾಳ, ಸುಮ್ಮನೆ ಇರ್ತಾಳ ಅವಳು ಅಂತ. ಅದಕ್ಕೂ ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಅಂತ ಮಾನ್ಯತಾ ಫುಲ್ ಪ್ಲ್ಯಾನನ್ನು ಹೇಳ್ತಾಳೆ. ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಯಾರೂ ಮಾತಾಡಬಾರ್ದು, ಅಷ್ಟು ಸ್ಟ್ರಾಂಗ್ ಎವಿಡೆನ್ಸನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಟೈಮಲ್ಲಿ ಚಾರು ಗಲಾಟೆ ಮಾಡಬೇಕಾದ್ರೆ ಅವಳಿಗೆ ರಿಲ್ಯಾಕ್ಸೇಷನ್ಗೆ ಅಂತ ನೀರು ಕುಡಿಸ್ತೀನಿ, ಅದರಲ್ಲಿ ಒಂದು ಪೌಡರ್ ಮಿಕ್ಸ್ ಮಾಡಿರ್ತೀನಿ. ಆ ಪೌಡರಿಂದ ಅವಳಿಗೆ ಮಾತು ಬರಲ್ಲ, ಆದರೆ ರಿಯಾಕ್ಟ್ ಮಾಡ್ತಾ ಇರ್ತಾಳೆ ಎಲ್ಲನೂ. ಆದರೆ ಏನೂ ಮಾತು ಬರೋದಿಲ್ಲ 24 hours. ಅಷ್ಟರಲ್ಲಿ ನನ್ನ ಬೇಬಿಗೆ ಮದುವೆನೂ ಆಗಿರುತ್ತೆ, ಫಸ್ಟ್ ನೈಟು ಆಗಿರುತ್ತೆ. ಆಮೇಲೆ ದಿಗಂತ್ನ ಗಂಡ ಅಂತ ಒಪ್ಕೊಳ್ಳೇಬೇಕು. ಈ ಪ್ಲ್ಯಾನನ್ನು ಚೇಂಜ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ 3 ಜನನೂ ಫುಲ್ಲು ಮಾತಾಡಿಕೊಂಡು ನಗ್ನಗ್ತಾ, ಅಂದರೆ ತುಂಬ ನಾವೇ ಗೆದ್ವಿ ಅನ್ನೋ ರೀತಿ ಪೋಸ್ ಕೊಡ್ತಾ ಇರ್ತಾರೆ 3 ಜನನೂ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.